ಈಗ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಹೀಗಿರುವಾಗ ಚಿನ್ನದ ಮೇಲೆ ಹೂಡಿಕೆ ಮಾಡಲಾ, PPF ಮೇಲೆ ಹೂಡಿಕೆ ಮಾಡಲಾ ಅಥವಾ ಮ್ಯೂಚುವಲ್ ಫಂಡ್ ಅನ್ನ ಪರಿಗಣಿಸಲಾ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಹೂಡಿಕೆದಾರನಿಗೂ ಕಾಡುತ್ತೆ. ಈ ಮೂರು ಹೂಡಿಕೆಗಳ ಪೈಕಿ ಯಾವ ಹೂಡಿಕೆಯ ಮೇಲೆ ನಮ್ಮ ದುಡ್ಡನ್ನು ಹಾಕಿದ್ರೆ ಹೆಚ್ಚು ಗಳಿಕೆಯನ್ನ ನಿರೀಕ್ಷೆ ಮಾಡಬಹುದು? ಪ್ರತಿ ತಿಂಗಳು ಹೂಡಿಕೆ ಮಾಡಿ 1 ಕೋಟಿ ಗುರಿಯನ್ನ ನಾನು ಮುಟ್ಟಬೇಕು ಅಂತ ಹೇಳಿದ್ರೆ ಯಾವ ಹೂಡಿಕೆ ಉತ್ಪನ್ನ ನಿಮಗೆ ಪೂರಕವಾಗಿರುತ್ತೆ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಾಯೋಗಿಕವಾಗಿ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನ ಪೂರ್ತಿ ನೋಡಿ, ಯಾಕೆಂದ್ರೆ ಅರಿತು ಹೂಡಿಕೆ ಮಾಡಿದ್ರೆ ಮಾತ್ರ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಹೂಡಿಕೆ ಅಂತೇಳಿ ಹೊರಟಾಗ ಜನರ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಬರ್ತದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ, PPF ಅಲ್ಲಿ ಹೂಡಿಕೆ ಮಾಡಿ ತುಂಬ ರಿಸ್ಕ್ ಕಡಿಮೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವುದರಲ್ಲಿ ಹೂಡಿಕೆ ಮಾಡಲಿ ಅಂತ, ಅದರ ಜೊತೆಗೆ ಯಾವುದರಲ್ಲಿ ಹೂಡಿಕೆ ಮಾಡಿದರೆ ಬೇಗ ಕೋಟಿ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳುವಂಥ ಪ್ರಶ್ನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತಹ ಪ್ರಶ್ನೆ ನಿಮ್ಮ ಹತ್ರ ಇದೆ, ಈ ವಿಡಿಯೋ ನಿಮಗೋಸ್ಕರನೇ. ಎಸ್, ಈ ವಿಡಿಯೋದಲ್ಲಿ PPF ವರ್ಸಸ್ ಮ್ಯೂಚುವಲ್ ಫಂಡ್ ವರ್ಸಸ್ ಚಿನ್ನ, ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವ್ರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಬಹಳಷ್ಟು ಜನರಿಗೆ ಹೂಡಿಕೆ ಮಾಡಬೇಕು ಅಂತೇಳಿ ಹೊರಟಾಗ ಈ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಚಿನ್ನದಲ್ಲಿ ಮಾಡ್ಲಾ, PPF ಅಲ್ಲಿ ಮಾಡ್ಲಾ, ಮ್ಯೂಚುವಲ್ ಫಂಡಲ್ಲಿ ಮಾಡ್ಲಾ ಅಂತ. ಸೊ ಯಾವುದ್ರಲ್ಲಿ ಹೂಡಿಕೆ ಮಾಡಿದರೆ ನಾವು ಕೋಟಿ ಗಳಿಸೋದಕ್ಕೆ ಸಾಧ್ಯ, ಯಾವುದ್ರಲ್ಲಿ ಬೇಕಾದರೂ ಮಾಡಿದ್ರು ಗಳಿಸ್ಬೋದಾ ಹೆಂಗೆ ಅಂತ ನೋಡಿ ಶೇಷ, ಸಾಮಾನ್ಯವಾಗಿ ಹೂಡಿಕೆ ಮಾಡುವಾಗ ಬರುವಂತಹ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಹಣ ವೇಗವಾಗಿ ಬೆಳವಣಿಗೆ ಸಾಧಿಸಬೇಕು, ವೇಗವಾಗಿ ಬೆಳಿಬೇಕು, ಆದ್ರೆ ಎಲ್ಲಿ ಹೂಡಿಕೆ ಮಾಡಬೇಕು ಅಂತೇಳಿ ನಂಗೆ ಗೊತ್ತಾಗ್ತಿಲ್ಲ. ಕೆಲವರು ಏನ್ ಮಾಡ್ತಾರೆ, ಈ ಗೆದ್ದೆತ್ತಿನ ಬಾಲ ಹಿಡಿ ಅಂತ ಹೇಳಿ, ಈಗ ಯಾವುದೋ ಒಂದು ಇನ್ವೆಸ್ಟ್ಮೆಂಟು ಸಡನ್ ಆಗಿ ಓಡಕ್ ಶುರು ಆಗುತ್ತೆ. ಆಗ ತುಂಬಾ ಜನ ಏನಂತ ಹೇಳಿದ್ರೆ ಆಲೋಚನೆ ಮಾಡಿಕೊಂಡು, ಇದ್ರಲ್ಲಿ ಹೂಡಿಕೆ ಮಾಡಿಬಿಟ್ರೆ ನನಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ, ಈಗ ಈ ಟೈಮ್ನಲ್ಲಿ ಈ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಹೋಗ್ತಿದೆ, ಇದ್ರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಜಾಸ್ತಿ ಲಾಭ ಆಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಹೋಗ್ತಾರೆ. ನೋಡಿ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಹೂಡಿಕೆಯ ಗುರಿ ತುಂಬ ಮುಖ್ಯ. ಹೂಡಿಕೆಯ ಗುರಿ ಜೊತೆಗೆ ನಾವು ಎಷ್ಟು ಸಮಯವನ್ನು ಹೂಡಿಕೆಗೆ ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಜನರು ಚಿನ್ನದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರ್ತಾರೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಲಾಂಗ್ ಟರ್ಮ್ನಲ್ಲಿ ಒಳ್ಳೆಯ ಗೇನ್ಸನ್ನು ಪಡೆಯೋ ಸಾಧ್ಯತೆ ಜಾಸ್ತಿ ಇದೆ ಅಂತೇಳಿ ಅವರು ಅಂದ್ಕೊಂಡಿರ್ತಾರೆ. ಇದ್ರ ಜೊತೆಗೆ ನಾನು ಇವೆಲ್ಲ ರಿಸ್ಕು, ಮ್ಯೂಚುವಲ್ ಫಂಡ್ ಸ್ವಲ್ಪ ರಿಸ್ಕು, ಗೋಲ್ಡಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ನಾನು ಪೋಸ್ಟ್ ಆಫೀಸ್ ಬೇಸ್ಡ್ ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ಬ್ಯಾಕ್ಡ್ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಹೂಡಿಕೆ ಮಾಡಿಬಿಡ್ತೀನಿ ಅಂತೇಳಿ ಒಂದಷ್ಟು ಜನ ಅನ್ಕೋತಾರೆ. ಸೊ ಈ ಮೂರರಲ್ಲಿ ನೀವು ಪ್ರತಿ ತಿಂಗಳು 10,000 ರೂಪಾಯಿ ಹಾಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ. ಈಗ ನಾನು ಪ್ರತಿ ತಿಂಗಳು 10,000 ರೂಪಾಯಿ ಹೂಡಿಕೆ ಮಾಡ್ತೀನಿ, 15 ವರ್ಷನೋ 20 ವರ್ಷನೋ 30 ವರ್ಷನೋ ನಾನು ಹೂಡಿಕೆ ಮಾಡ್ತೀನಿ. ಯಾವುದರಲ್ಲಿ 1 ಕೋಟಿಯನ್ನು ವೇಗವಾಗಿ ಗಳಿಸ್ಬೋದು, ಅದರಲ್ಲಿರುವ ರಿಸ್ಕ್ಗಳೇನು? ಈಗ PPFನಲ್ಲಿ ವೇಗವಾಗಿ ಗಳಿಸ್ಬೋದಾ ಅಥವಾ ನಿಧಾನ ಆಗುತ್ತಾ? ಮ್ಯೂಚುವಲ್ ಫಂಡ್ನಲ್ಲಿ ವೇಗವಾಗಿ ಗಳಿಸ್ಬೋದಾ ಅಥವಾ ನಿಧಾನ ಆಗುತ್ತಾ? ಅಥವಾ ಗೋಲ್ಡ್ನಲ್ಲಿ ವೇಗವಾಗಿ ಗಳಿಸ್ಬೋದಾ ಅಥವಾ ನಿಧಾನ ಆಗುತ್ತಾ? ಮತ್ತೆ ಇದೆಲ್ಲವನ್ನ ಹೇಳೋದ್ರ ಜೊತೆಗೆ ಪ್ರತಿಯೊಂದು ಹೂಡಿಕೆಯಲ್ಲಿರುವಂಥ ರಿಸ್ಕ್ ಏನು, ಅವಕಾಶಗಳೇನು? ಈಗ ಯಾವುದೋ ಒಂದು ಹೂಡಿಕೆ ಶಾರ್ಟ್ ಟರ್ಮ್ನಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ಬೋದು, ಬೇಗನೆ 1 ಕೋಟಿಯನ್ನು ಗಳಿಸ್ಲಿಕ್ಕೆ ಅದು ಅವಕಾಶ ಮಾಡಿಕೊಡ್ಬೋದು, ಆದರೆ ಅದರಲ್ಲಿ ಎಷ್ಟು ರಿಸ್ಕ್ ಇದೆ ಇದೆಲ್ಲವನ್ನು ನಾವು ಇವತ್ತು ಹೇಳ್ತೀವಿ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈಗ ನಾನು ಆಗಲೇ ಹೇಳಿದೆ 10,000 ರೂಪಾಯಿ ಹೂಡಿಕೆ ಮಾಡಿ 1 ಕೋಟಿ ಗಳಿಸಬೇಕು ಅನ್ನೋದು ನಿಮ್ಮ ಗುರಿ ಆದರೆ, ನಾನು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಹೂಡಿಕೆದಾರನಿಗೆ ಕಾಣುತ್ತೆ. ಮತ್ತೆ ಹೂಡಿಕೆ ಮಾಡಿ ದೊಡ್ಡ ಮೊತ್ತ ಗಳಿಸೋದು ಅಂತ ಬಂದಾಗ ನಾ ಈಗ ಆಲ್ರೆಡಿ ಹೇಳಿದೆ 3 ಆಪ್ಷನ್ಗಳು ಇದಾವೆ. ನಾವು ಮೊದಲನೇ ಆಪ್ಷನ್ ಅನ್ನ ತೆಗೆದುಕೊಳ್ಳೋಣ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನ ನಾವು ಇಲ್ಲಿ ಗಣನೆಗೆ ತೆಗೆದುಕೋಬೇಕಾಗತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಮ್ಯೂಚುವಲ್ ಫಂಡ್ ಅಂದರೆ ಏನು? ಈಗ ನನ್ನ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ಮತ್ತು ನಮ್ಮ ಕ್ಯಾಮ್ರಾಮನ್ ಹತ್ರ ಒಂದಿಷ್ಟು ದುಡ್ಡಿರುತ್ತೆ. ಈ ಎಲ್ಲರೂ ಸೇರಿ ಒಂದು ಫಂಡ್ನಲ್ಲಿ ದುಡ್ಡನ್ನು ಹಾಕ್ತಾರೆ. ಆ ಫಂಡ್ನಲ್ಲಿ ಹಾಕಿದ ದುಡ್ಡನ್ನು ತೆಗೆದುಕೊಂಡು ಫಂಡ್ ಮ್ಯಾನೇಜರ್ ಬೇರೆ ಬೇರೆ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಆ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡಿ ಬಂದ ಲಾಭದಲ್ಲಿ
ಕಮಿಷನ್ ತಗೊಂಡು ನಮಗೆ ಲಾಭವನ್ನು ಹಂಚಿಕೆ ಮಾಡ್ತಾರೆ. ಇದೇ ಮ್ಯೂಚುವಲ್ ಫಂಡ್. ನಮ್ಮ ಪರವಾಗಿ ಒಬ್ಬ ವೃತ್ತಿಪರ ವ್ಯಕ್ತಿ, ಹಣಕಾಸು ನಿರ್ವಹಣೆಯ ಮಾಹಿತಿ ಇರುವಂತಹ ವ್ಯಕ್ತಿ ಹೂಡಿಕೆ ಮಾಡುವಂಥದ್ದೇ ಮ್ಯೂಚುವಲ್ ಫಂಡ್. ಈಗ ನಾನು ಆಗ್ಲೇ ಹೇಳ್ತಿದ್ದೆ, ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ, ನೀವೇ ಕಾರ್ ಓಡಿಸ್ಕೊಂಡು ಮೈಸೂರಿಗೆ ಹೋದಂಗೆ. ನೀವು ಹಳ್ಳ ಕೊಳ್ಳ ಪೆಟ್ರೋಲು ಅಲ್ಲೇನಾದ್ರು ಬ್ರೇಕ್ ಡೌನ್ ಆದರೆ ಎಲ್ಲದಕ್ಕೂ ನೀವು ಜವಾಬ್ದಾರಿ ಆಗ್ತೀರಿ. ಆದರೆ ಒಬ್ಬ ಒಳ್ಳೆ ಡ್ರೈವರ್ ಕೈಯಲ್ಲಿ ನಿಮ್ಮ ಗಾಡಿ ಕೊಟ್ಟರೆ ಆತ ಮೈಸೂರಿಗೆ ಡ್ರೈವ್ ಮಾಡ್ತಾನೆ, ಆತ ಡಿಸಿಷನ್ಗಳನ್ನು ಮಾಡ್ತಾನೆ. ಮ್ಯೂಚುವಲ್ ಫಂಡ್ ಅನ್ನೋದು ಆ ರೀತಿ. ಸೊ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅನಿಶ್ಚಿತತೆ ಇರುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಮ್ಯೂಚುವಲ್ ಫಂಡಲ್ಲಿ 12 to 14% ವರೆಗೆ ರಿಟರ್ನ್ಸ್ ಅನ್ನ ನಿರೀಕ್ಷೆ ಮಾಡ್ಬೋದು. ಈ 12 to 14% ಹೆಂಗಪ್ಪ ಹೇಳಿಬಿಟ್ಟೆ, ಅದಕ್ಕೇನು ಲಾಜಿಕ್ಕು ಅಂತೇಳಿ ನೀವು ಹೇಳ್ಬೋದು. ಹಿಸ್ಟಾರಿಕಲಿ ನೋಡಿದಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು 12ರಿಂದ 14% ವರೆಗೆ ರಿಟರ್ನ್ಸ್ ಕೊಟ್ಟಿರುವಂಥದ್ದು ಆ ಮಾಹಿತಿಯಲ್ಲಿ ಇದೆ, ಆ ದತ್ತಾಂಶದಲ್ಲಿ ಇದೆ. ಆದರೆ ಇಷ್ಟು ಕೊಟ್ಟೇ ಕೊಡುತ್ತೆ ಅಂತ ಮ್ಯೂಚುವಲ್ ಫಂಡ್ನಲ್ಲಿ ಹೇಳಲಿಕ್ಕೆ ಆಗಲ್ಲ, ಗ್ಯಾರಂಟಿ ಹೇಳಲಿಕ್ಕೆ ಆಗಲ್ಲ. ಉದಾಹರಣೆಗೆ ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ನೀವು 10,000 ರೂಪಾಯಿ ಹೂಡಿಕೆ ಮಾಡ್ತೀರಿ, ನಿಮಗೆ ಆನ್ಯುಯಲ್ ರಿಟರ್ನ್ಸ್ ವಾರ್ಷಿಕ ಸರಾಸರಿ ಗಳಿಕೆ 12% ಅಷ್ಟು ಸಿಕ್ಕರೆ 1 ಕೋಟಿ ಗಳಿಸ್ಲಿಕ್ಕೆ 20ರಿಂದ 21 ವರ್ಷ ಬೇಕು. 1 ಕೋಟಿ ಗಳಿಸ್ಲಿಕ್ಕೆ 20ರಿಂದ 21 ವರ್ಷ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ 12% ರಿಟರ್ನ್ ಸಿಕ್ಕರೆ. ಗಳಿಕೆ ಖಾತ್ರಿ ಇರಲ್ಲ. ಇದನ್ನ ನಾವು ಹೇಳ್ತಿದೀವಿ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್. ಸ್ಟಾಕ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಆ ರೀತಿಯ ರಿಟರ್ನ್ಸ್ ಅನ್ನ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಕೊಡ್ತವೆ. ರಿಸ್ಕ್ ಪ್ರಮಾಣ, ಅಲ್ಪಾವಧಿಗೆ ಹೂಡಿಕೆ ಮಾಡಿದ್ರೆ, ಶಾರ್ಟ್ ಟರ್ಮ್ಗೆ ಹೂಡಿಕೆ ಮಾಡಿದ್ರೆ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಹೆಚ್ಚಿರುತ್ತೆ. ಆದರೆ ಲಾಂಗ್ ಟರ್ಮ್ಗೆ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ರಿಸ್ಕ್ ಪ್ರಮಾಣ ಕಡಿಮೆ ಇರುತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ ಹಣವನ್ನ ನೀವು 1 ವರ್ಷದೊಳಗಡೆ ವಿಡ್ರಾ ಮಾಡ್ಕೊಂಡ್ಬಿಟ್ರಿ, ನಿಮ್ಗೇನೋ ಸಮಸ್ಯೆ ಆಯಿತು ಅಂತಂದ್ರೆ ಅದ್ರ ಮೇಲಿನ ಗಳಿಕೆ ಇದ್ರೆ ನೀವು 20% ಟ್ಯಾಕ್ಸ್ ಕಟ್ಟಬೇಕು. ಇಲ್ಲ ಹೂಡಿಕೆ ಮಾಡಿ 1 ವರ್ಷ ಆಗಿದೆ, 1 ವರ್ಷದ ನಂತರ ನಾನು ಎಲ್ಲ ಹೂಡಿಕೆಗಳನ್ನು ತೆಗಿತಾ ಇದ್ದೀನಿ, ಆಗ ತೆರಿಗೆ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಗಳಿಕೆ 1,25,000ಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ 12.5% ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬರುತ್ತೆ. 1 ವರ್ಷಕ್ಕಿಂತ ಒಳಗಡೆ ನೀವು ಲಾಭ ಗಳಿಸಿದ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಅಲ್ಪಾವಧಿ ಬಂಡವಾಳ ಗಳಿಕೆ ತೆರಿಗೆ ಬರುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳಿದ್ವಿ, 12% ಸಿಕ್ಕರೆ 21ರಿಂದ 22 ವರ್ಷ ಬೇಕಾಗತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ. ಪಾಯಿಂಟ್ ನಂಬರ್ 1 ಕ್ಲಿಯರ್, ಬೇಕಾಗತ್ತೆ ಹಿಸ್ಟಾರಿಕಲ್ ರಿಟರ್ನ್ಸ್ ಪ್ರಕಾರ. ಮತ್ತೆ ಕಮಿಂಗ್ ಬ್ಯಾಕ್ ಟು ಸಾರ್ವಜನಿಕ ಭವಿಷ್ಯ ನಿಧಿ ಅಥವಾ PPF. ಈ PPF ಅಂದ್ರೆ ಏನು ಅಂತೇಳಿ ಫಸ್ಟ್ ಕ್ವಿಕ್ ಆಗಿ ಹೇಳೋಣ. ಈ PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸೆಂಟ್ರಲ್ ಗವರ್ನಮೆಂಟ್ ಬ್ಯಾಕ್ಡ್ ಸ್ಕೀಮ್. ಇದು ಪೋಸ್ಟ್ ಆಫೀಸ್ನಲ್ಲಿ ಮತ್ತೆ ಸೆಲೆಕ್ಟೆಡ್ ಬ್ಯಾಂಕ್ಸ್ನಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ವರ್ಷಕ್ಕೆ ಕನಿಷ್ಠ 500 ರೂಪಾಯಿ, ಗರಿಷ್ಠ 1.5 ಲಕ್ಷದವರೆಗೆ ಹೂಡಿಕೆಗೆ ಅವಕಾಶ ಇರುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಹೂಡಿಕೆ ಮಾಡುವಾಗ ಸೆಕ್ಷನ್ 80C ಓಲ್ಡ್ ಟ್ಯಾಕ್ಸ್ ರೆಜಿಮ್ ಏನಿದೆ ಅದರ ಪ್ರಕಾರ 1.5 ಲಕ್ಷದವರೆಗಿನ ಹೂಡಿಕೆಗೆ 80C ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹೂಡಿಕೆ ಮಾಡಿ ಗಳಿಸುವಂತಹ ಬಡ್ಡಿಗೆ ತೆರಿಗೆ ಇಲ್ಲ, ಚಕ್ರ ಬಡ್ಡಿಗೆ ತೆರಿಗೆ ಇಲ್ಲ, ಮತ್ತೆ ವಿಡ್ರಾ ಮೆಚುರಿಟಿ ಟೈಮ್ನಲ್ಲಿ ಟೋಟಲ್ಲು ಎಲ್ಲ ಲಾಭ ಹೂಡಿಕೆ ಮೊತ್ತ ಎಲ್ಲವನ್ನು ತಗೋತಿರಲ್ಲ, ಅದಕ್ಕೆ ಯಾವುದೇ ಟ್ಯಾಕ್ಸ್ ಬರಲ್ಲ. ಆ ಕಾರಣಕ್ಕೆ PPF ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆದರೆ PPF ಮ್ಯೂಚುವಲ್ ಫಂಡ್ ಅಷ್ಟು ರಿಟರ್ನ್ಸ್ ಕೊಡುತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಈ ಮ್ಯೂಚುವಲ್ ಫಂಡಲ್ಲಿ 12 to 14% ಅನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ವಿ. ಆದರೆ ನಾವು PPFನಲ್ಲಿ ಇದು ಗವರ್ನಮೆಂಟ್ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟು ಮತ್ತು ಇದೊಂದು ರೀತಿ ಸೇಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರೋದ್ರಿಂದ ಕರೆಂಟ್ಲಿ ಇದಕ್ಕೆ 7.1% ಇಂಟ್ರೆಸ್ಟನ್ನು ಸರ್ಕಾರ ನಿಗದಿ ಮಾಡಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಇದರ ಬಡ್ಡಿ ದರದಲ್ಲಿ ವ್ಯತ್ಯಾಸಗಳಾಗ್ತವೆ. ಆದರೆ ಇಲ್ಲಿರೋ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಏನು ಬಡ್ಡಿ ದರ ನಿಗದಿ ಆಗುತ್ತೆ ಅದರ ಪ್ರಕಾರ ನಿಮಗೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಗ್ಯಾರಂಟಿಡ್ ರಿಟರ್ನ್ಸ್ ಇದರಲ್ಲಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಗವರ್ನಮೆಂಟ್ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್, ಸಾವರಿನ್ ಗ್ಯಾರಂಟಿ ಇರುವಂತಹ ಸ್ಕೀಮ್. ಮತ್ತೆ ಈ ಸ್ಕೀಮ್ನಲ್ಲಿ 7.1%
ಬಡ್ಡಿ ದರದಲ್ಲಿ ನಿಮಗೆ ಹೂಡಿಕೆ ಮಾಡ್ತಾ ಹೋದರೆ ಪ್ರತಿ ತಿಂಗಳು 10,000 ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಹೋದರೆ 1 ಕೋಟಿ ಗಳಿಸ್ಲಿಕ್ಕೆ 28 ವರ್ಷ ಬೇಕು. ಅಂದರೆ ಮ್ಯೂಚುವಲ್ ಫಂಡ್ಗಿಂತ ಸುಮಾರು 10 ವರ್ಷ, ಸುಮಾರು 7ರಿಂದ 10 ವರ್ಷ ಜಾಸ್ತಿ ಬೇಕಾಗುತ್ತೆ, ಬೇಸ್ಡ್ ಆನ್ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನುವಂಥದ್ದು. ಆದರೆ ನೀವು ಇನ್ನೊಂದು ಕೇಳ್ಬೋದು, ಅಯ್ಯೋ PPF 15 ವರ್ಷಕ್ಕೆಲ್ಲ ಹೂಡಿಕೆ ಮಾಡೋದು, 28 ವರ್ಷಕ್ಕೆ ಹೆಂಗೆ ಹೂಡಿಕೆ ಮಾಡೋಕ್ಕಾಗುತ್ತೆ ಅಂತ. ಈ PPFನಲ್ಲಿ 15 ವರ್ಷ ಹೂಡಿಕೆ ಮಾಡಿದ ನಂತರ 5 ವರ್ಷಕ್ಕೆ ಹೂಡಿಕೆಯನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಹೂಡಿಕೆಯ ಜೊತೆಗೆ ಹೂಡಿಕೆ ಮೊತ್ತವನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿಯ ಅವಕಾಶ 30 ವರ್ಷದ ತನಕ ಅಥವಾ ಅದಕ್ಕಿಂತ ಜಾಸ್ತಿನೂ ಹೂಡಿಕೆ ಮಾಡಲಿಕ್ಕೆ PPFನಲ್ಲಿ ಅವಕಾಶ ಇದೆ. ನಮಗೆ ರಿಸ್ಕ್ ಇರಬಾರ್ದು, ಮಾರ್ಕೆಟ್ನೇ ತಲೆ ಬಿಸಿ ಬೇಡ, ಆದರೂ ನಾವು 10,000 ರೂಪಾಯಿ ಹುಡ್ಕೊಂಡು 1 ಕೋಟಿ ಗಳಿಸ್ತೀವಿ ಅಂತ ಹೇಳಿದ್ರೆ PPFನಲ್ಲಿ ಸಾಧ್ಯ ಇದೆ. ಆದರೆ ಇದು ಇನ್ಫ್ಲೇಷನ್ ಬೆಲೆ ಏರಿಕೆಯನ್ನು ಬೀಟ್ ಮಾಡೋದಿಲ್ಲ. ಅಂದರೆ ಈಗ ಆಲ್ರೆಡಿ ಆವ್ರೇಜ್ ತಗೊಂಡ್ರೆ ಹೊರಗಡೆ ಪ್ರತಿ ವರ್ಷ 7% ಬೆಲೆ ಏರಿಕೆ ಆಗ್ತಿದೆ ವಸ್ತುಗಳದ್ದು. ನಮಗೆ 7% ರಿಟರ್ನ್ ಸಿಕ್ಕಿದ್ರೆ ನಮ್ಮ ದುಡ್ಡು ಬೆಳೆಯೋದೇ ಇಲ್ಲ, ಅಲ್ಲೇ ಇರುತ್ತೆ. ಸೊ ಈ ಅಂಶವನ್ನು PPFನಲ್ಲಿ ನಾವು ಗಣನೆಗೆ ತೆಗೆದುಕೋಬೇಕು. ಆದರೆ ನಾನು ಹೇಳಿದ್ನಲ್ಲ, ನನಗೆ ರಿಸ್ಕ್ ಬೇಡ, ಟೆನ್ಷನ್ ಬೇಡ, ನನಗೆ ಫಿಕ್ಸ್ಡ್ ರಿಟರ್ನ್ಸ್ ಬೇಕು, ಏನು ಬಡ್ಡಿ ದರ ನಿಗದಿ ಆಗುತ್ತೆ ಅದರ ಪ್ರಕಾರ ನನಗೆ ದುಡ್ಡು ಬೇಕು, ಬಂಡವಾಳ ಸುರಕ್ಷತೆ ಬೇಕು ಅಂತ ಬಯಸೋರಿಗೆ ಇದು ಒಳ್ಳೆಯ ಆಯ್ಕೆ. ಓಕೆ, ಈಗ PPF ಸೇಫ್ ಅಂತ ಹೇಳುವಂಥದ್ದು ನಿಜ, ರಿಸ್ಕ್ ಕೂಡ ಅಲ್ಲಿ ಇರೋದಿಲ್ಲ ಅಂತ ಹೇಳೋದು ನಿಜ. ಬಟ್ ರಿಟರ್ನ್ಸ್ ಅಂತ ಹೇಳಿ ನೋಡಿದಾಗ ಕಡಿಮೆ ಅಂತೇಳಿ ಅನ್ಸ್ಬಿಡುತ್ತೆ ಬೇರೆ ಹೂಡಿಕೆಗಳಿಗೆ ಕಂಪೇರ್ ಮಾಡಿದಾಗ. ಬಟ್ ನಾನೀಗ 1 ಕೋಟಿ ಗಳಿಸಬೇಕು ಅಂತ ಹೇಳಿದ್ರೆ ಅಲ್ಲಿ 28 ವರ್ಷ ಕಾಯಬೇಕಾಗತ್ತೆ. ಬಟ್ ಒಂದು ಸ್ವಲ್ಪ PPF ಅಷ್ಟು ಸೇಫ್ ಇರುವಂಥ ಅಥವಾ ಜಾಸ್ತಿ ರಿಟರ್ನ್ಸ್ ಇರುವಂಥ ಹೂಡಿಕೆಗಳು ಯಾವ್ದಾರು ಇದೆಯಾ ಅಂತ ನೋಡಿ ಶೇಷ. ಅದಕ್ಕೆ ಒಂದು ಆಪ್ಷನ್ ಇದೆ. ಈಗ ತುಂಬಾ ಜನರಿಗೆ ಅನ್ಸ್ಬೋದು, ಏನಪ್ಪ PPFನಲ್ಲಿ ಬರೀ 7.1% ರಿಟರ್ನ್ ಸಿಗುತ್ತೆ, ಇದಕ್ಕಿಂತ ರಿಸ್ಕ್ ಅಷ್ಟೇ ಇರಬೇಕು, ರಿಸ್ಕ್ ಜಾಸ್ತಿ ಇರಬಾರ್ದು, ಆದ್ರೆ ಇದಕ್ಕಿಂತ ಸ್ವಲ್ಪ ಬೆಟರ್ ರಿಟರ್ನ್ಸ್ ಕೊಡುವಂತಹ ಹೂಡಿಕೆ ಇದೆಯಾ ಅಂತ ಹೇಳಿದ್ರೆ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಬಾಂಡ್ ಅಂದ್ರೆ ಫಿಕ್ಸ್ಡ್ ರಿಟರ್ನ್ ಇನ್ವೆಸ್ಟ್ಮೆಂಟ್ಗಳು, ಅಂದ್ರೆ ಇಂತಿಷ್ಟು ನಾವು ಗಳಿಕೆಯನ್ನ ಕೊಡ್ತೀವಿ ಅಂತ ಹೇಳುವಂತ ಹೂಡಿಕೆಗಳು. ಈಗ 9ರಿಂದ 12% ತನಕ ಕೊಡ್ತೀವಿ ಅಂತ ಹೇಳಿ, ಆ ರೀತಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ನಲ್ಲಿ 1,000 ರೂಪಾಯಿಂದ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಇಲ್ಲಿಗೆ ನಿಮ್ಗೆ ಲಕ್ಷಗಟ್ಟಲೆ ಬೇಕು ಅಂತ ಇಲ್ಲ, 1,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದೆ. ಮತ್ತೆ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ PPFನಲ್ಲಿ 7.1% ಬಡ್ಡಿ, ಇದರಲ್ಲಿ ನಿಮಗೆ 9 to 12% ವರೆಗೆ ಬಡ್ಡಿ ಸಿಗುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಅಂಶ ಇಲ್ಲಿ. ಅಲ್ಲ, ಖಂಡಿತ. ಯಾಕಂದ್ರೆ PPF ಮತ್ತೆ FD ಗೆ ನಾವು ಕಂಪೇರ್ ಮಾಡಿದಾಗ ಈಗ PPF ಅಲ್ಲಿ 7.1, FD ಅಲ್ಲಿ ಒಂದು 6.5 ಇಂದ 7%. ಸೊ ಇದು 9 to 12% ಅಂತ ಹೇಳಿದಾಗ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಇಲ್ಲಿ. ಈಗ ನೋಡಿ 12% ರಿಟರ್ನ್ಸ್ ನಾವು ಇದರಲ್ಲಿ ಸಿಕ್ಕಾಗ ಆಲ್ಮೋಸ್ಟ್ ಇದು ಈಕ್ವಿಟಿ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ಗೆ ಇದು ಮ್ಯಾಚ್ ಆಗ್ತದೆ. ಏನಪ್ಪಾ ಅಂತ ಹೇಳಿದ್ರೆ ಈ ಕಾರ್ಪೊರೇಟ್ ಬಾಂಡ್ಸ್ಗಳಲ್ಲಿ ಹೂಡಿಕೆ ಮಾಡುವಂತಹ ಅವಕಾಶ ಇದೆ. ಇಲ್ಲಿವರೆಗೆ ಟ್ರ್ಯಾಕ್ ರೆಕಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ 0 ಡಿಫಾಲ್ಟ್ಸ್ ಆಗಿದೆ ಇಲ್ಲಿ ಲಿಸ್ಟ್ ಆಗಿರುವಂತಹ ಒಂದು ಬಾಂಡ್ಗಳು. ಮತ್ತೆ ಸೆಬಿ ರಿಜಿಸ್ಟರ್ಡ್ ಷೇರುಪೇಟೆ ನಿಯಂತ್ರಣ ಮಂಡಳಿಯ ವ್ಯಾಪ್ತಿಗೆ ಬರುವಂತಹ ಒಂದು ಹೂಡಿಕೆ ಪ್ಲಾಟ್ಫಾರ್ಮ್ ಇದು. ಮತ್ತೆ ಪ್ಲಾಟ್ಫಾರ್ಮ್ ಏನಿದೆ ಬಹಳ ಯೂಸರ್ ಫ್ರೆಂಡ್ಲಿ ಇದೆ. ನೀವು ಬೇರೆ ಬೇರೆ ಬಾಂಡ್ಗಳನ್ನ ಕಂಪೇರ್ ಮಾಡಿ ಅದನ್ನ ನೀವು ಖರೀದಿ ಮಾಡಲಿಕ್ಕೆ ಬಹಳ ಅಂದ್ರೆ ಆಕ್ಸೆಸ್ಗೆ ನೀವು ಕಷ್ಟಪಡಬೇಕು ಅಂತೇಳಿ ಇಲ್ಲ. ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಈಗ ನಿಮಗೆ ಸಡನ್ ಆಗಿ ದುಡ್ಡು ಬೇಕು ಅಂತ ಅನ್ಸುತ್ತೆ, ಲಿಕ್ವಿಡಿಟಿ ನೋಡಿ. ಇಲ್ಲಿ ನಾ ಪಾಯಿಂಟ್ ಅನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀನಿ. ಈಗ ನಿಮಗೆ ನನಗೆ ಈಗ ದುಡ್ಡು ಬೇಕು, ಸೆಲ್ ಮಾಡಬೇಕು ಅಂತ ಅನ್ಸುತ್ತೆ, ನೀವು ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಕೂಡ ಮಾಡ್ಬೋದು. ಆ ಬಾಂಡ್ಗಳನ್ನು ಸೆಲ್ ಮಾಡಿ ನೀವು ನಗದೀಕರಣ ಅಂದ್ರೆ ದುಡ್ಡನ್ನ ವಾಪಸ್ ಪಡ್ಕೋಬಹುದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಇದು ಈ ಬಾಂಡ್ ನಮ್ಮ ಪೋರ್ಟ್ಫೋಲಿಯೋಗೆ ಫಿಟ್ ಆಗುತ್ತಾ ಅಂತ ಹೇಳಿ. ಈ ಬಾಂಡ್ಸ್ ನಲ್ಲಿ ರಿಸ್ಕ್ ಕಡಿಮೆ ಇರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಬ್ಯಾಲೆನ್ಸ್ ಸಿಗುತ್ತೆ. ಈಗ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳಿದ ಮೇಲೆ ಅದರಲ್ಲಿ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸು, ಮೀಡಿಯಂ ರಿಸ್ಕ್ ಇನ್ವೆಸ್ಟ್ಮೆಂಟ್ಸು, ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಸು, ರಿಯಲ್ ಎಸ್ಟೇಟು, ಗೋಲ್ಡ್, ಈ ರೀತಿಯ ಒಂದು ಕಾಂಬಿನೇಷನ್ ಇರಬೇಕಾಗುತ್ತೆ. ಆ ಕಾಂಬಿನೇಷನ್ಗೆ ಈ ಬಾಂಡ್ಸ್ ಒಂದು ರೈಟ್ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಏನು ಗಮನಿಸಬೇಕಪ್ಪ ಅಂತ ಹೇಳಿದ್ರೆ PPFಗಿಂತ ಇಲ್ಲಿ ರಿಟರ್ನ್ಸ್ ಜಾಸ್ತಿ ಇದೆ, ಆದ್ರೆ ರಿಸ್ಕ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಹಾಗಾಗಿ ಇದು ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಯಾಕೆಂತ ಹೇಳಿದ್ರೆ ಎಲ್ಲ ಕೊಂಡೋಗಿ PPF ಅಲ್ಲಿ ಹಾಕೋ ಬದಲು ನಾವು ಇದನ್ನ ಕೂಡ ಕನ್ಸಿಡರ್ ಮಾಡಬಹುದು. ವಿಂಟ್ ವೆಲ್ತ್ ಆಪ್ ಥ್ರೂ ನಾವು ಬಾಂಡ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಓಕೆ, ಹಾಗಿದ್ರೆ ಹೇಗೆ ಇನ್ವೆಸ್ಟ್ ಮಾಡೋದು ಬಾಂಡ್ಸ್ ಅಲ್ಲಿ? ಈಗ ನೋಡಿ ಬಹಳ ಸಿಂಪಲ್. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ
ಬೇರೆ KYC ಮತ್ತೊಂದು ಏನಿರುತ್ತೆ ಅದನ್ನು ಮುಗಿಸ್ಕೊಂಡ್ರೆ ಹೂಡಿಕೆ ಮಾಡೋದು ಬಹಳ ಸುಲಭ. ಮತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಮತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ. ಸೊ ಅದನ್ನ ಬಳಸ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಬಹುದು. ಇಲ್ಲಿವರೆಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು. ನಾವು ಆಗ್ಲೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ವಿ ಮ್ಯೂಚುವಲ್ ಫಂಡ್, PPF ಅಂಡ್ ಗೋಲ್ಡ್ ಅಂತ. ಸೊ ಈಗ ಚಿನ್ನ ಟ್ರೆಂಡಿಂಗ್ ನಲ್ಲಿದೆ. ಸೊ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ಅಂತ ನೋಡಿ ಶೇಷ, ಈ ಚಿನ್ನ ಎಷ್ಟರ ಮಟ್ಟಿಗೆ ಒಂದು ಓಟವನ್ನ ಕೊಟ್ಟಿದೆ ಅಂತ ಹೇಳಿದ್ರೆ 2024 ಜನವರಿಯಲ್ಲಿ 70,000 ರಿಂದ 72,000 ಆಸ್ಪಾಸ್ನಲ್ಲಿ ಚಿನ್ನದ ಬೆಲೆ ಇತ್ತು. ಇವತ್ತು 1,08,000 ಆಸ್ಪಾಸಿಗೆ ಬಂದಿದೆ 10 ಗ್ರಾಮ್ ಚಿನ್ನಕ್ಕೆ. ಸೊ ಅಂದ್ರೆ ಆಲ್ಮೋಸ್ಟ್ 43% ಗ್ರೋತ್ ಅನ್ನ ಗೋಲ್ಡ್ ಕೊಟ್ಟಿದೆ. ಹೀಗಿರುವಾಗ ತುಂಬಾ ಜನ ಏನು ಯೋಚನೆ ಮಾಡ್ತಾರೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ರೆ ಒಳ್ಳೆ ದುಡ್ಡು ಮಾಡ್ಬಿಡ್ಬೋದು, ರಿಸ್ಕ್ ಇಲ್ಲ ಅಂತ. ಖಂಡಿತವಾಗಿಯೂ ಗೋಲ್ಡ್ ನಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಆದ್ರೆ ಗೋಲ್ಡ್ ಹೂಡಿಕೆ ಮಾಡ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೋಬೇಕು. ಎಲ್ಲ ತಗೊಂಡೋಗಿ ಆಭರಣಕ್ಕೆ ಹಾಕಿದ್ರೆ ನಿಮಗೆ ಅದರಿಂದ ಹೆಚ್ಚು ಲಾಭ ಆಗಲ್ಲ. ಯಾಕೆಂತ ಹೇಳಿದ್ರೆ ಆಭರಣಗಳಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ವೇಸ್ಟೇಜು, GST, ಮೇಕಿಂಗ್ ಚಾರ್ಜು, ಈ ರೀತಿಲಿ ತುಂಬಾ ಲಾಸ್ಗಳಾಗುತ್ತೆ. ನೀವು ಆಭರಣ ಖರೀದಿ ಮಾಡಿ ನಾನು ಅದನ್ನ ಖುಷಿಯಿಂದ ಹಾಕೋತೀನಿ ಅಂತ ಹೇಳಿದ್ರೆ ಅದು ಬೇರೆ ಮಾತು. ಆದ್ರೆ ಇನ್ವೆಸ್ಟ್ಮೆಂಟಾ ಅಂತ ಹೇಳಿದ್ರೆ ರೈಟ್ ಇನ್ವೆಸ್ಟ್ಮೆಂಟು ಆಭರಣ ಚಿನ್ನ ಅಲ್ಲ. ಮತ್ತೆ ಯಾವುದು ಹಂಗಿದ್ರೆ ಗೋಲ್ಡ್? ಹಾಗಿದ್ರೆ ಈಗ ಗೋಲ್ಡ್ ನಲ್ಲಿ ನೀವು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಗೋಲ್ಡ್ ETF ಅಂತ ಹೇಳಿ ಇದೆ, ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಈಗ ಗೋಲ್ಡ್ ನಲ್ಲಿ ಎಷ್ಟಪ್ಪ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಕ್ಸ್ಪರ್ಟ್ಸ್ ಹೇಳುವಂಥದ್ದು, ನಿಮ್ಮ ಹತ್ರ ಹೂಡಿಕೆಗೆ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 10 ರಿಂದ 12 ರೂಪಾಯಿನ ಚಿನ್ನದ ಮೇಲೆ ಹಾಕಿ ಅಂತ ಹೇಳಿ. ಈಗ ಗೋಲ್ಡ್ ETF ಅಂದ್ರೆ ಹೇಗೆ ಅಂತ ಹೇಳಿದ್ರೆ ನಾವು ಹೇಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರುಗಳನ್ನ ಖರೀದಿ ಮಾಡಿ ಮಾರಾಟ ಮಾಡ್ಬೋದು, ಅದೇ ರೀತಿ ಇಲ್ಲಿ ETF ನಾವು ಇನ್ವೆಸ್ಟ್ ಮಾಡಿ ಬೇಡ ನಾವು ಲಾಭ ಮಾಡ್ಕೋಬೇಕು ಅಂದಾಗ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಲಿಸ್ಟ್ ಆಗಿರ್ತವೆ. ಆ ಲಿಸ್ಟ್ ಆಗಿರುವಂಥ ETF ಬಳಸ್ಕೊಂಡು ನೀವು ಬಂಗಾರದ ETF ಮೇಲೆ, ಗೋಲ್ಡ್ ETF ಮೇಲೆ ಹೂಡಿಕೆ ಮಾಡ್ಬೋದು. ಚಿನ್ನದ ಬೆಲೆ ಮೇಲೆ ಹೋದಾಗ ಗೋಲ್ಡ್ ETF ಮೇಲೆ ಹೋಗ್ತವೆ, ಚಿನ್ನದ ಬೆಲೆ ಕುಸಿತ ಕಂಡಾಗ ಗೋಲ್ಡ್ ETF ಕೂಡ ಕುಸಿತವನ್ನ ಕಾಣ್ತವೆ. ಮತ್ತೆ ಈಗ ನೋಡಿ, ಇವತ್ತಿನ ಅಂದಾಜನ್ನ ತೆಗೆದುಕೊಂಡು ನೋಡಿದ್ರೆ ಸದ್ಯ ಚಿನ್ನ ಸಾರ್ವಕಾಲಿಕ ಶ್ರೇಷ್ಠ ಗರಿಷ್ಠ ಮಟ್ಟದಲ್ಲಿದೆ. ಇದೇ ರೀತಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಸಾಗಿದ್ರೆ ಗೋಲ್ಡ್ ETF ಹೂಡಿಕೆ ಮಾಡಿದ್ರೆ ಎಲ್ಲದಕ್ಕಿಂತಲೂ ವೇಗವಾಗಿ 1 ಕೋಟಿಯನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ. ಅಂದ್ರೆ PPF ಮ್ಯೂಚುವಲ್ ಫಂಡ್ಗೆ ಕಂಪೇರ್ ಮಾಡಿದ್ರೆ, ಯಾವುದೇ ಹೂಡಿಕೆಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ವೇಗವಾಗಿ ಗಳಿಸಲಿಕ್ಕೆ ಸಾಧ್ಯ ಇದೆ, ಪ್ರೊವೈಡೆಡ್ ಇವತ್ತಿನ ವೇಗದಲ್ಲಿ ಚಿನ್ನದ ಬೆಲೆ ಏರಿಕೆ ಆದರೆ. ಕಂಡೀಷನ್ಸ್ ಅಪ್ಲೈ. ಇಲ್ಲಿ ಗಮನಿಸ್ಕೋಬೇಕು ನೋಡಿ, 2025 ಡೇಟಾ ಪ್ರಕಾರ ಉತ್ತಮ ಗಳಿಕೆ ತಂದು ಕೊಟ್ಟಿರುವಂತ ಟಾಪ್ 10 ETF ಒಂದು ದಶಕದ ಗಳಿಕೆ ನೋಡಿದಾಗ ಲಾಸ್ಟ್ 10 ಇಯರ್ಸ್ ರಿಟರ್ನ್ಸ್ ಅನ್ನು ನೋಡಿದ್ರೆ 13.46%. ಅಂದ್ರೆ 10 ಇಯರ್ಸ್ನ ಆನ್ಯುವಲ್ ಆವರೇಜ್ ಪ್ರತಿ ವರ್ಷ 13.46% ರಿಟರ್ನ್ಸ್ ಅನ್ನ ಚಿನ್ನದ ETF ಕೊಟ್ಟಿದ್ದಾವೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆನ್ ಪಾರ್ ವಿತ್ ಲಾಸ್ಟ್ 10 ಇಯರ್ಸ್ ತಗೊಂಡ್ರೆ ತುಂಬಾ ಒಳ್ಳೆ ರಿಟರ್ನ್ಸ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಚಿನ್ನ ಕಳೆದ 10 ವರ್ಷಗಳಲ್ಲಿ ಕೊಟ್ಟಿದೆ. ಮತ್ತೆ 10,000 ರೂಪಾಯಿನ ನೀವು ಗೋಲ್ಡ್ ETF ಅಲ್ಲಿ ಪ್ರತಿ ತಿಂಗಳು ಇವತ್ತಿನ ವೇಗದಲ್ಲಿ ಗೋಲ್ಡ್ ETF ಬೆಳೆದ್ರೆ ಹೂಡಿಕೆ ಮಾಡ್ಕೊಂಡು ಹೋದ್ರೆ 14 ವರ್ಷಗಳಲ್ಲಿ 1 ಕೋಟಿ ಗಳಿಸ್ಲಿಕ್ಕೆ ಸಾಧ್ಯ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇದೇ ರೀತಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರುತ್ತಾ ಅಂತ ಹೇಳಿ ನೋಡಿ. ಯಾಕೆ ನಾನು ಈ ಪ್ರಶ್ನೆ ಎತ್ತುತ್ತಿದ್ದೀನಿ ಅಂತ ಹೇಳಿದ್ರೆ 2012-13 ಹಿಡ್ಕೊಂಡು 2018 ಚಿನ್ನದ ಬೆಲೆ ಏರಿಕೆ ಕಂಡೇ ಇಲ್ಲ. ಕರೆಕ್ಟ್. ಅದೇ ಆಚೆ ಈಚೆ ಓಡಾಡ್ಕೊಂಡಿದೆ. ಆದ್ರೆ 2020 ಈಚೆಗೆ ಗಣನೀಯವಾಗಿ ಚಿನ್ನದ ಬೆಲೆ ಏರಿಕೆಯನ್ನ ಕಂಡಿದೆ. ಸೊ ಇದರಿಂದ ಲರ್ನಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಚಿನ್ನದ ಬೆಲೆ ಒಂದ್ಸತಿ ಓಟ ಶುರು ಮಾಡಿದ್ರೆ ಒಂದಷ್ಟು ಕಾಲ ಜಾಸ್ತಿ ಓಡ್ಬಿಟ್ಟು ಆಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ, ಆಮೇಲೆ ಒಂದಷ್ಟು ವರ್ಷ ನಿಂತೇ ಇರುತ್ತೆ ಅನ್ನೋದು ಇತಿಹಾಸದ ಒಂದು ದತ್ತಾಂಶವನ್ನ ನೋಡಿದಾಗ ನಮಗೆ ಸಿಗುವಂತ ಮಾಹಿತಿ. ಸೊ ಇದೆಲ್ಲವನ್ನ ನೆನಪಿನಲ್ಲಿ ಇಟ್ಕೋಬೇಕು. ನಾನು ಅದೇ ಹೇಳಿದ್ನಲ್ಲ, ಚಿನ್ನದ ಬೆಲೆ ಸದಾ ಏರಿಕೆ ಕಾಣಲ್ಲ ಅನ್ನೋ ಸತ್ಯನ ನೀವು ತಿಳ್ಕೊಬೇಕು. ನಾವು ಅದಕ್ಕೆ ಹೇಳಿದ್ದು, ಎಕ್ಸ್ಪರ್ಟ್ಸ್ ಹೇಳ್ತಾರೆ 10 to 12 rupees
ರೂಪಾಯಿ ನಿಮ್ಮ ಹತ್ರ ಹೂಡಿಕೆಗಿದೆ ಅಂದ್ರೆ 10 ರಿಂದ 12 ರೂಪಾಯಿ ಮಾತ್ರ ಚಿನ್ನದ ಮೇಲೆ ಹಾಕಿ. ನಾನು ಆಗ್ಲೇ ಹೇಳ್ತಿದ್ದೆ, ಗೆದ್ದೆತ್ತಿನ ಬಾಲ ಹಿಡಿಯೋಕೆ ಹೋಗಬೇಡಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ, ನಾನೇನೋ ಕಳ್ಕೊಬಿಡ್ತೀನಿ ಈಗ ಇನ್ವೆಸ್ಟ್ ಮಾಡದೇ ಇದ್ರೆ ಅನ್ನೋ ಭಯದಲ್ಲಿ ಹೂಡಿಕೆ ಮಾಡಕ್ ಹೋಗಿ ಸಂಕಷ್ಟಕ್ಕೆ ಸಿಲ್ಕೋಬೇಡಿ ಅಂತೇಳಿ ಹೇಳ್ತೀವಿ. ಹಂಗಂತ ಹೂಡಿಕೆ ಮಾಡಲೇಬೇಡಿ ಅಂತ ನಾವು ಹೇಳ್ತಿಲ್ಲ. ನೀವು ಇದೆಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕು. ಹೂಡಿಕೆ ಮಾಡುವ ಮುನ್ನ ನಾವು ಕ್ಲಿಯರ್ ಆಗಿ ಏನು ಹೇಳ್ತಿದ್ವಿ, ನಾವು ಏನಿಲ್ಲಿ ಮಾಹಿತಿ ಕೊಡ್ತಿದ್ವಿ, ಇದು ಎಜುಕೇಶನ್ ಪರ್ಪಸ್ಸಿಗೋಸ್ಕರ, ಹಣಕಾಸು ಶಿಕ್ಷಣದ ಉದ್ದೇಶಕ್ಕೆ ಕೊಡ್ತಿರುವಂಥ ಮಾಹಿತಿ. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಇದು ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್, ದಿಸ್ ಇಸ್ ಬೇಸಿಕಲಿ ಎಜುಕೇಶನಲ್ ಕಾಂಟೆಂಟ್. ಇದನ್ನ ಜನ ಅರ್ಥ ಮಾಡಿಕೊಂಡು ಅವರು ಎಕ್ಸ್ಪರ್ಟ್ ಅಡ್ವೈಸ್ ಅನ್ನು ತೆಗೆದುಕೊಂಡು ಹೂಡಿಕೆ ಮಾಡಬೇಕು. ಅದನ್ನ ನಾವು ಕ್ಲಿಯರ್ ಆಗಿ ಹೇಳ್ತಿದ್ದೀವಿ. ಚಿನ್ನದಲ್ಲಿ ಹೂಡಿಕೆ ಮಾಡಿ ಗಳಿಸೋದೇನೋ ನಿಜ, ಬಟ್ ಟ್ಯಾಕ್ಸ್ ಅಂತ ಹೇಳಿ ಏನಾದ್ರು ಇದೆಯಾ? ಟ್ಯಾಕ್ಸ್ ಬೆನಿಫಿಟ್ ಇದೆಯಾ? ಖಂಡಿತ. ನಮ್ಮ ದೇಶದಲ್ಲಿ ಯಾವುದೇ ಹೂಡಿಕೆ ಮೇಲೆ ಟ್ಯಾಕ್ಸ್ ಇರುತ್ತೆ, ಕೆಲವು ಹೂಡಿಕೆಗಳನ್ನು ಬಿಟ್ಟು. ಈಗ ನೋಡಿ, ಗೋಲ್ಡ್ ETF ಗಳಲ್ಲಿ ಹೂಡಿಕೆ ಮಾಡಿ 12 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದ್ರೆ 12 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದ್ರೆ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಪ್ಲೈ ಆಗುತ್ತೆ. ETF ಗಳಲ್ಲಿ ಹೂಡಿಕೆ ಮಾಡಿ 12 ತಿಂಗಳ ಒಳಗೆ ಮಾರಾಟ ಮಾಡಿದ್ರೆ ಹೂಡಿಕೆದಾರನ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನುಗುಣವಾಗಿ ತೆರಿಗೆಯನ್ನು ಕಟ್ಟಬೇಕು. ಈಗ ನೀವು 20% ಸ್ಲ್ಯಾಬಲ್ಲಿ ಇದ್ರೆ 20% ಟ್ಯಾಕ್ಸ್ ಕಟ್ಟಿ, 30% ಸ್ಲ್ಯಾಬಲ್ಲಿ ಇದ್ರೆ 30% ಟ್ಯಾಕ್ಸ್ ಕಟ್ಟಿ ಅಂತ ಹೇಳುತ್ತೆ. ಆದರೆ PPF ನಲ್ಲಿರೋ ಟ್ಯಾಕ್ಸ್ ಬೆನಿಫಿಟ್ಟು ಇದರಲ್ಲಿ ಇಲ್ಲ. ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನಲ್ಲಿ ನಿಮಗೆ ಈಕ್ವಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ಸಲ್ಲಿ ಫಸ್ಟ್ ಲಾಂಗ್ ಟರ್ಮ್ನಲ್ಲಿ ನೀವು 1,25,000 ಗಳಿಕೆ ಟ್ಯಾಕ್ಸ್ ಇಲ್ಲ ಅಂತಾರಲ್ಲ, ಆ ಬೆನಿಫಿಟ್ ಇಲ್ಲಿ ಇಲ್ಲ. ನೋಡಿ ಏನಪ್ಪ ಹಾಗಿದ್ರೆ ಲರ್ನಿಂಗು, ನಾವು ಇಷ್ಟೆಲ್ಲ ಡೀಟೇಲ್ಸನ್ನು ಹೇಳಿದ್ವಿ. ಯಾವುದೇ ಒಂದು ಹೂಡಿಕೆಯನ್ನು ನೆಚ್ಕೊಂಡು ನೀವು ಹೂಡಿಕೆಯನ್ನು ಮಾಡಬೇಡಿ. ಈಗ ನೋಡಿ, ಒಂದು ಜಮೀನು ಅಂತ ತಗೊಂಡ್ರೆ ಅಲ್ಲಿ ತೆಂಗಿರುತ್ತೆ, ಬಾಳೆ ಇರುತ್ತೆ, ಅರಿಶಿನ ಇರುತ್ತೆ, ಮತ್ತೊಂದು ಕಡೆ ಒಂದಿಷ್ಟು ಸಪೋಟ ಗಿಡ ಇರುತ್ತೆ, ಇನ್ನೊಂದಿಷ್ಟು ಹಣ್ಣಿನ ಗಿಡಗಳಿರ್ತವೆ, ಇನ್ನೊಂದಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀವಿ. ಹೀಗೆ ಒಂದು ತೋಟದಲ್ಲಿ ಹೇಗೆ ವೈವಿಧ್ಯತೆ ಇದೆಯೋ ನಮ್ಮ ಹೂಡಿಕೆಯ ಒಂದು ಪೋರ್ಟ್ಫೋಲಿಯೋದಲ್ಲೂ ವೈವಿಧ್ಯತೆ ಇರಬೇಕು. ಏನಾಗುತ್ತೆ, ಒಂದ್ಸತಿ ಟೊಮೆಟೊ ರೇಟ್ ಜಾಸ್ತಿ ಆಗಿರುತ್ತೆ, ಮತ್ತೊಂದು ಸತಿ ಅದು ಬಿದ್ದೋಗಿರುತ್ತೆ. ಈಗ ನೋಡಿ, ಈಗ ತೆಂಗಿನಕಾಯಿ ಸಿಕ್ಕಾಪಟ್ಟೆ ರೇಟ್ ಆಗ್ತಿದೆ. ಒಂದು ಕಾಲದಲ್ಲಿ ತೆಂಗಿನಕಾಯಿಗೆ ರೇಟೇ ಇರಲಿಲ್ಲ. ಸೊ ಬರೀ ತೆಂಗಿನಕಾಯಿ ನೆಚ್ಕೊಂಡ್ರೆ, ಅಥವಾ ಬರೀ ಅಡಿಕೆ ನೆಚ್ಕೊಂಡ್ರೆ, ಅಥವಾ ಬರೀ ಕಾಫಿ ನೆಚ್ಕೊಂಡ್ರೆ, ಅಥವಾ ಬರೀ ತರಕಾರಿಗಳನ್ನು ನೆಚ್ಕೊಂಡ್ರೆ, ಬರೀ ಧಾನ್ಯಗಳನ್ನು ನೆಚ್ಕೊಂಡ್ರೆ ನಾವು ಹೇಗೆ ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ವೋ ಕೃಷಿಯಲ್ಲಿ, ಅದೇ ರೀತಿ ನಾವು ಹೂಡಿಕೆಯಲ್ಲೂ ಒಂದೇ ಹೂಡಿಕೆಯನ್ನು ನೆಚ್ಕೊಂಡು ಹೂಡಿಕೆ ಮಾಡಬಾರ್ದು ಅನ್ನೋದು ಇದರ ಒಟ್ಟು ತಾತ್ಪರ್ಯ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕಂದರೆ ತುಂಬ ಜನಕ್ಕೆ ಹೂಡಿಕೆ ಮಾಡೋಗಿರುವಂಥ ಕನ್ಫ್ಯೂಷನ್ನೇ ಅದು, ಚಿನ್ನದ ಮೇಲೆ ಹಾಕ್ಲಾ, ಮ್ಯೂಚುವಲ್ ಫಂಡಲ್ಲಿ ಹಾಕ್ಲಾ, PPF ಅಲ್ಲಿ ಹಾಕ್ಲಾ, ಬಾಂಡ್ಸ್ ಎಲ್ಲ ಹಾಕ್ಲಾ ಅಂತೇಳಿ. ಬಟ್ ಒಂದು ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ನೀವು ಹೇಳಿದಂಗೆ ಒಂದರಲ್ಲೇ ಇನ್ವೆಸ್ಟ್ ಮಾಡೋ ಬದಲು, ಎಲ್ಲವನ್ನು ತಗೊಂಡೋಗಿ ಒಂದರಲ್ಲೇ ಹಾಕೋ ಬದಲು ಬೇರೆ ಬೇರೆಯಲ್ಲಿ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ರಿಟರ್ನ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.